26 ದಿವಸಗಳ ಉಪವಾಸ ಸತ್ಯಾಗ್ರಹವನ್ನು ಇವತ್ತು ಅಂತ್ಯಗೊಳಿಸಿದ್ದಾರೆ. ಇದು ಬಹಳ ಸ್ವಾಗತಾರ್ಹ ಕಾರ್ಯಕ್ರಮ. ಈ ವಿಚಾರವಾಗಿ ಮಾತಾಡಬೇಕು ಅಂತಂದರೆ, ಸೋನಮ್ ವಾಂಗ್ಚುಕ್ ಅಂದರೆ ಯಾರು? ಇವರೊಬ್ಬರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಲಡಾಖ್ನಲ್ಲಿ ಜನರ ಹಕ್ಕುಗಳ ಮತ್ತು ಪರಿಸರ ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿಯ ಕುರಿತು ಎತ್ತಿರುವ ಪ್ರಶ್ನೆಗಳ ದೇಶದ ಗಮನ ಸೆಳೆದರು. ಹಿಂದೆ ಗಮನ ಸೆಳೆದಂಥ ಕಾಲದಲ್ಲಿ ಮೋದಿಯವರು ಕೂಡ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಂಥ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಕೂಡ ಇವರ ಒಂದು ಕಾರ್ಯಕ್ಕೆ ಪ್ರಚೋದನೆಯನ್ನು ಕೊಟ್ಟರು. ನಿಮ್ಮ ಕೆಲಸ ಉತ್ತಮವಾಗಿದೆ ಅಂತ. ಮತ್ತು ಇವರಿಗೆ 150 ಎಕರೆ ಸರ್ಕಾರಿ ಜಾಗವನ್ನು ಸಹಿತ ಸಾಕಷ್ಟು ಸುಧಾರಣೆಗಳನ್ನು ತರಬೇಕು, ಲಡಾಖ್ನಲ್ಲಿ ನ್ಯಾಯಸಮ್ಮತವಾದಂಥ ಬೇಡಿಕೆಗಳನ್ನು ಕೊಡಬೇಕು, ಜನರಿಗೆ ಅನುಕೂಲ ಮಾಡಬೇಕು. ಇದು ನೀವೊಂದು ಸೋಷಿಯಲ್ ಕಾಸ್ಗೆ 150 ಎಕರೆ ಜಮೀನನ್ನು ಕೊಟ್ಟು ಸಾಮಾಜಿಕವಾಗಿ ಇವರು ಎಲ್ಲರ ಗಮನ ಸೆಳೀತಾ ಇದ್ದಾರೆ ಅನ್ನೋ ಒಂದು ಸದುದ್ದೇಶದಿಂದ ಅದು ಕೊಟ್ಟಿದ್ದು ಸರಿಯಷ್ಟೇ. ಆದರೆ ಇವರು ಫಾರಿನ್ ಏಜೆಂಟ್ ಥರ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಚೈನಾಗೆ ಹೋದರು, ಮತ್ತು ಅಫ್ಘಾನಿಸ್ತಾನಕ್ಕೆ ಹೋದರು, ಬ್ರಿಟನ್ಗೆ ಹೋದರು. ಎಲ್ಲ ನಮ್ಮ ದೇಶದ ಏನು ವಿರುದ್ಧವೇ ಮಾಡಬೇಕು ಅನ್ನೋ ಒಂದು ಕಂಡೀಷನ್ ಮಾಡಿದ್ರು. ಈ ಒಂದು 26ನೇ ದಿವಸ ಇವರು ಉಪವಾಸ ಮಾಡಲು ಮುಖ್ಯ ಕಾರಣ ಏನಂದರೆ, FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್, ಈ ಆ್ಯಕ್ಟನ್ನು ಇವತ್ತು ಏನು ಸಂಸತ್ನಲ್ಲಿ ಆ್ಯಕ್ಟ್ ಬಗ್ಗೆ ಒಂದು ಉನ್ನತವಾದಂಥ ಕಾನೂನನ್ನು ತರಬೇಕು ಅಂತಂದ್ಬಿಟ್ಟು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಕಾನೂನನ್ನು ಸದ್ಬಳಕೆಗೆ ಮಾತ್ರ ಉಪಯೋಗ ಆಗಬೇಕು. ಇಲ್ಲಿ ಹೊರದೇಶದಿಂದ ಬರ್ತಕ್ಕಂಥ ಹಣಕ್ಕೆ ಲೆಕ್ಕವನ್ನು ಕೊಡಬೇಕು, ಮತ್ತು ವಿದೇಶಿ ಕೊಡುಗೆ ಸ್ವೀಕಾರದ ವಿವರ, ಬ್ಯಾಂಕ್ ಸ್ಟೇಟ್ಮೆಂಟು, ಹಣದ ಬಯಕೆ ವಿವರ, ಲೆಕ್ಕಪತ್ರಗಳು, ಆಡಿಟ್ ವರದಿಗಳು ಎಲ್ಲ ನಿಷ್ಪಕ್ಷಪಾತವಾಗಿ ಆಗಬೇಕು. ಈ ಒಂದು ಬಂದಂಥ ಹಣ ಸದ್ವಿನಿಯೋಗ ಆಗಬೇಕು ಹೊರತು ದುರ್ವಿನಿಯೋಗ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾನೂನನ್ನು ತರ್ತಾ ಇದ್ದಾರೆ. ಈ ಕಾನೂನನ್ನು ತಂದರೆ ಅನೇಕ ದೇಶದ್ರೋಹಿಗಳಿಗೆ ಸಂಕಟ ಶುರು ಆಯಿತು. ಯಾಕೆಂದರೆ ಇಂಥ ಒಂದು FRCA ನೋಂದಾಯಿತ ಒಂದು ಸಂಸ್ಥೆಗಳಿಗೆ ಇವರ ಒಂದು ಹಣವನ್ನು ತೆಗೆದುಕೊಂಡು ಇಲ್ಲಿ ದೇಶದ್ರೋಹದ ಕೆಲಸಕ್ಕಾಗಿ ಅಥವಾ ಇನ್ಯಾವುದೇ ಥರದ ಉಪಯೋಗಕ್ಕಾಗಿ, ಮತ್ತು ಇಲ್ಲಿ ದೇಶವನ್ನು ಒಂದು ಸದೃಢವಾದಂಥ ದೇಶವನ್ನು ಒಂದು ಬಲಹೀನವನ್ನು ಮಾಡುವಂಥ ಹೀನ ಕೃತ್ಯಕ್ಕೆ ಇದನ್ನು ಉಪಯೋಗಿಸೋ ಸಲುವಾಗಿ ಸಾಕಷ್ಟು ಸಂಸ್ಥೆಗಳಿಂದ ಹಣವನ್ನು ಮಾಡಿದ್ರು. ಮತ್ತು ರಿಲಿಜಿಯನ್ ಕನ್ವರ್ಷನ್, ಏನು ನಮ್ಮ ಧರ್ಮದ ವಿರುದ್ಧ ನಮ್ಮ ಧರ್ಮದ ವ್ಯಕ್ತಿಗಳನ್ನೇ ಅವರ ಧರ್ಮಕ್ಕೆ ಸೇರಿಸುವಂಥ ಕನ್ವರ್ಷನ್ಗೋಸ್ಕರ ಈ ಒಂದು ಹಣವನ್ನು ಉಪಯೋಗಿಸ್ತಾ ಇದ್ರು. ಇದನ್ನೆಲ್ಲ ನಮ್ಮ ಸರ್ಕಾರ ಮನಗೊಂಡು ಈ ಒಂದು ಏನು ಈ ಪ್ರಕ್ರಿಯೆ ಆಗ್ತಾ ಇತ್ತು, ಈ ಒಂದು FRCA